ಎಲ್ರಿಗೂ ನಮಸ್ಕಾರ. ಬಹುತೇಕ ಗಣಿತದಾರರು ಕಳೆದ 3 ದಿನಗಳಿಂದ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಇದಕ್ಕೆ ಪ್ರತಿಯೊಂದು ವಿಚಾರವನ್ನು ಕೂಡ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇವರು ತಾಂತ್ರಿಕ ಸಮಸ್ಯೆಗಳಿಗೆ ಕೆಲವೊಂದಿಷ್ಟು ಪರಿಹಾರವನ್ನು ನೀಡಿದ್ದು, ಅವುಗಳ ವಿವರವನ್ನು ನಾನಿಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ OTP ಜನರೇಟ್ ಆಗುತ್ತಿಲ್ಲ ಎಂಬ ಈ ಸಮಸ್ಯೆಗೆ ಈಗಾಗಲೇ ಬೆಳಗ್ಗೆನೇ ಪ್ರತಿಯೊಬ್ಬ ಸಮೀಕ್ಷೆದಾರರಿಗೂ ಕೂಡ ಪ್ರತ್ಯೇಕವಾದಂಥ MPIN ಜನರೇಟ್ ಮಾಡಿ SMS ಮುಖಾಂತರ ಕಳಿಸಿದ್ದಾರೆ. ಹಾಗೆ ಈ MPIN-ಅನ್ನು ನೀವು ಸರ್ವೆ ಕಾರ್ಯ ಮುಗಿಯುವವರೆಗೂ ಕೂಡ ಇದು ಮಾನ್ಯವಾಗಿರುತ್ತೆ. ಜೊತೆಗೆ ಗಮನಿಸಬೇಕು, ಇದನ್ನು ಯಾರೊಂದಿಗೂ ಕೂಡ ತಾವು ಹಂಚಿಕೆ ಮಾಡಿಕೊಳ್ಬಾರ್ದು. ಇದಿಷ್ಟು. ಯಾರಿಗಿನ್ನೂ MPIN ಬಂದಿಲ್ಲ, ತಾವು ತಮ್ಮ ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಈ MPIN-ಅನ್ನು ಈಗಾಗಲೇ ಇದನ್ನು PDF ರೂಪದಲ್ಲಿ ಕೂಡ ಬಿಟ್ಟಿದ್ದಾರೆ, ಇದನ್ನು ತಿಳ್ಕೊಬೋದು. ನೆಕ್ಸ್ಟ್ ಲಾಗಿನ್ ಪೇಜ್ನಲ್ಲಿ ಎಕ್ಸೆಸ್ ಡಿನೈಡ್ ಟು ಟೋಕನ್ ಪ್ರೊವೈಡೆಡ್ ಅಂತ ನಿಮಗೇನಾದರೂ ಅಲ್ಲಿ ಸರ್ವೆ ಟೈಮ್ನಲ್ಲಿ ತೋರಿಸಿದರೆ ಆವಾಗ ತಾವು ತಿಳ್ಕೋಬೇಕು ತಮ್ಮದು ಓಲ್ಡ್ ವರ್ಷನ್ ಇದೆ 0.33. ಅದನ್ನು ದಯವಿಟ್ಟು ತಾವು ಅದಕ್ಕೆ ಲಾಗೌಟ್ ಆಗಿ ಈಗ ಬೆಳಿಗ್ಗೆ ಏನು ಕಳಿಸಿದ್ದಾರೆ ಹೊಸ ಲಿಂಕ್, ಆ ಲಿಂಕ್ ಮೂಲಕ ಅಥವಾ ಆ ಒಂದು ಆ್ಯಪ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಳ್ಳಿ ತಮ್ಮ ಒಂದು ಆ್ಯಪನ್ನು, ಈ ಹೊಸ ಸರ್ವೆ ಆ್ಯಪನ್ನು 0.3.4 ಏನು ಮಾಡ್ಕೋಬೇಕು, ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಡೇಟಾಬೇಸಸ್ ಎರರ್ ಅಂತ ಬಂತಂದರೆ ಆವಾಗ ಏನು ಇಶ್ಯೂ ಅಂತಂದರೆ ಸ್ವಲ್ಪ ವೇಟ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಸರ್ವರ್ ಪ್ರಾಬ್ಲಮು ಅಥವಾ ನೆಟ್ವರ್ಕ್ ಪ್ರಾಬ್ಲಮು ಏನೋ ಇರುತ್ತೆ. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನ ಮಾಡಿದರೆ ದಯವಿಟ್ಟು ಇದಕ್ಕೆ ಪರಿಹಾರ ಸಿಗುತ್ತೆ. ಇದಕ್ಕೆ ಇನ್ನೊಂದು ಏನು ಮಾಡ್ಬೋದಪ್ಪ ಅಂದರೆ ತಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ನಲ್ಲಿರುವಂಥ ಫ್ಲೈಟ್ ಮೋಡನ್ನು ಆಫ್ ಮಾಡಿ ಮತ್ತೆ ಆನ್ ಮಾಡೋದು, ಏನು ಏರೋಪ್ಲೇನ್ ಮೋಡ್ ಅಂತೀವಲ್ಲ, ಅದನ್ನು ಆಫ್ ಮಾಡಿ ಆನ್ ಮಾಡಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ. ಇನ್ನು ಮತ್ತೊಂದು ಏನು ಎರರಪ್ಪ ಅಂತಂದರೆ KYC ವೆರಿಫಿಕೇಷನ್ ಟೈಮ್ಡ್ ಔಟ್, ಪ್ಲೀಸ್ ಟ್ರೈ ಅಗೇನ್ ಅಂತ ಈ ರೀತಿ ಬಂದಾಗ ತಾವು ತಿಳ್ಕೋಬೇಕು ನಿಮ್ಮ ಮೊಬೈಲ್ ನೆಟ್ವರ್ಕ್ ಪ್ರದೇಶದ ಒಳಗೆ ಇದೆ ಎಂದು ಖಾತ್ರಿಪಡಿಸ್ಕೊಳ್ಬೇಕು. ಅಂದರೆ ಅಲ್ಲಿ ನೆಟ್ವರ್ಕ್ ಐತೋ ಇಲ್ಲೋ. ಜೊತೆಗೆ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು 90 ಸೆಕೆಂಡ್ಗಳ ಕಾಲ ಟೈಮ್ ತೊಗೊಳುತ್ತೆ. ಅದಕ್ಕೂ ಕೂಡ OTP ಬರುವವರೆಗೂ ಕೂಡ ವೇಟ್ ಮಾಡಬೇಕು. OTP ನಮಿಸಲಿಕ್ಕೆ ಅಷ್ಟು ಕಾಲಾವಕಾಶ ತೊಗೊಳುತ್ತೆ. ಸ್ವಲ್ಪ ಇಲ್ಲಿ ಪೇಷನ್ಸ್ ಅನ್ನುವಂಥದ್ದು, ತಾಳ್ಮೆ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಜೊತೆಗೆ KYCಯನ್ನು ಅದರ ಮುಖ ಗುರುತಿಸಬೇಕು, ಅಂದರೆ ಫೇಸಿಯಲ್ ಕ್ಯಾಪ್ಚರ್ ಮೂಲಕ ಬಳಸಿನೂ ಕೂಡ ಮಾಡ್ಕೋಬೋದು. ಯಾವಲ್ಲಿ ನಮಗೆ OTP ಬರದೇ ಇದ್ದರೆ ನಾವು ಫೇಸ್ ರಿಕಾಗ್ನೈಸ್ ಮಾಡಿ ಆ ಒಂದು ಆ್ಯಪ್ ಈಗಾಗಲೇ ಅದರದ್ದು ಲಿಂಕ್ ಕೂಡ ಬಂದಿದೆ. ಅದು ಎಲ್ಲಿಯೂ ಕೂಡ ಲಿಂಕ್ ಆ ಆ್ಯಪ್ ಡೌನ್ಲೋಡ್ ಆದಮೇಲೆ ನಿಮ್ಮ ಇದರಲ್ಲಿ ತೋರಿಸೋದಿಲ್ಲ, ಹೈಡ್ ಆಗಿರುತ್ತೆ. ಬಟ್ ಅದು ವರ್ಕ್ ಮಾಡುತ್ತೆ. ಇಲ್ಲಿ ಅದನ್ನು ಫೇಸಿಯಲ್ ಕ್ಯಾಪ್ಚರ್ ಮಾಡುವ ಮೂಲಕ ಇದಕ್ಕೆ ಪರಿಹಾರವನ್ನು ಕಂಡುಕೋಬೋದು. ಇನ್ನು ನೆಕ್ಸ್ಟ್ ವಾರ್ನಿಂಗ್ ರಿಕ್ವೆಸ್ಟೆಡ್ ಟೈಮ್ಡ್ ಔಟ್, ಪ್ಲೀಸ್ ಟ್ರೈ ಅಗೇನ್ ಅನ್ನುವಂಥ ಒಂದು ಎರರ್ ಬಂದರೆ ಇದಕ್ಕೆ ದಯವಿಟ್ಟು ಇದಕ್ಕೂ ಕೂಡ ಕೆಲ ಸಮಯದ ನಂತರ ಮತ್ತೆ ಪುನಃ ನಾವು ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ ವಾರ್ನಿಂಗ್, ದ ಎಂಟರ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಟ್ರೈವ್ಡ್ ಫ್ರಾಮ್ ಆಧಾರ್, ಪ್ಲೀಸ್ ವೆರಿಫೈ ಆ್ಯಂಡ್ ಟ್ರೈ ಅಗೇನ್ ಅನ್ನುವಂಥದ್ದು ಇರುತ್ತೆ. ಇದಕ್ಕೆ ಏನಪ್ಪ ಅಂತಂದ್ರೆ ಈ ರೀತಿ ಇದ್ದಾಗ ಆಧಾರ್ ಹೆಸರನ್ನು ನಮೂದಿಸಿದಾಗ ಏನಾಗುತ್ತೆ, ಅಲ್ಲಿ ದ ಎಂಟರ್ ನೇಮ್ ಡಸ್ ನಾಟ್ ಮ್ಯಾಚ್ ದ ನೇಮ್ ರಿಟ್ರೈವ್ಡ್ ಫ್ರಾಮ್ ಆಧಾರ್ ಎಂಬ ಎರರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆವಾಗ ಆಧಾರ್ ID-ಯನ್ನು ಆಯ್ಕೆ ಬಳಸಿಕೊಂಡು ಸಮೀಕ್ಷೆಯನ್ನು ತಾವು ಮುಂದುವರಿಸಬೇಕು. ಬಳಕೆದಾರರು ಮೊದಲು ಆಧಾರ್ ಕಾರ್ಡ್ನಲ್ಲಿ ಕಂಡುಬರುವಂತೆಯೇ ತಮ್ಮ ಹೆಸರಿನಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಒಂದು ಸ್ಪೆಲ್ಲಿಂಗು ಸಹಿತ ಮಿಸ್ಟೇಕ್ ಆಗಬಾರ್ದು, ಸ್ಪೇಸ್ ಸಹಿತ, ಅಂದರೆ ಆಧಾರದಲ್ಲಿ ಇರುವಂತೆ ಆ್ಯಸ್ ಇನ್ ಆಧಾರ ನಾವಿಲ್ಲಿ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಅಂದರೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ ಎಡಿಟ್ ಏಜ್ ಅನ್ನುವಂಥದ್ದು. ಇಲ್ಲಿ 125 ವಯಸ್ಸು ಬಂದಿದೆ. ಈ ರೀತಿಯಾಗಿ ಬಹಳಷ್ಟು ಅದರ ಬಗ್ಗೆ ಸಮಸ್ಯೆಗಳು ಆಗಿ ತಮ್ಮ ಒಂದು ಭೇಟಿ ಕಾರ್ಯ ಮುಂದೆ ಧನ್ಯವಾದಗಳು. ಇದಕ್ಕೆ ಏನು ಸಮಸ್ಯೆ ಅಂದರೆ ಕುಟುಂಬ ಡೇಟಾಬೇಸ್ನಿಂದ ಪಡೆದಂಥ ವಯಸ್ಸು 100 ಮೀರಿದಾಗ ಸಮೀಕ್ಷೆದಾರ ವಯಸ್ಸನ್ನು ಸರಿಪಡಿಸಿ ನಂತರ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗ್ತೈತಿ. ಅದನ್ನು ಇಲ್ಲಿ ನೋಡ್ಬೋದು, ಎಡಿಟ್ ಏಜ್ ಅಂತ ಆಪ್ಷನ್ ಇದೆ ಇಲ್ಲಿ. ಎಡಿಟ್ ಏಜ್ಗೆ ಹೋಗಿ ತಾವು ಏನು ಮಾಡಬೇಕಾಗತ್ತೆ, ಅವ್ರದ್ದು ರಿಯಾಲಿಟಿ ಏಜ್ ಎಷ್ಟಿದೆ ಅದನ್ನು ಹಾಕಿ ಮುಂದುವರಿರಿ. ದಯವಿಟ್ಟು ಇದು ಕೂಡ ಬಹಳ ದೊಡ್ಡ ಇಶ್ಯೂ ಆಗಿತ್ತು. ಇದಕ್ಕೂ ಕೂಡ ಪರಿಹಾರ ಸಿಕ್ತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಗಮನಿಸ್ಬೋದು, ಈ ಒಂದು ಕುಟುಂಬದಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕುಟುಂಬದ ಹೆಸರು 2 ಬಾರಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಜಯಶ್ರೀ ಅನ್ನುವಂಥದ್ದು 2 ಬಾರಿ ತೋರಿಸ್ತಾ ಇದೆ. ಈ ರೀತಿ ಇದ್ದಾಗ ಪಡಿತರ ಚೀಟಿಯಲ್ಲಿ ಒಂದೇ ವ್ಯಕ್ತಿಯ ಅನೇಕ ಹೆಸರುಗಳು ಕಾಣಿಸಿಕೊಂಡರೆ ಸರಿಯಾದ ಹೆಸರು ಮತ್ತು ವಯಸ್ಸನ್ನು ಆಯ್ಕೆ ಮಾಡಿ ಉಳಿದಿರುವ ಅವನ ತಪ್ಪು ವಿವರಗಳನ್ನು, ಅಂದರೆ ಡಿಸೀಸ್ ಅನ್ನುವಂಥ ಆಯ್ಕೆ ಬರುತ್ತೆ ಅಲ್ಲಿ. ಅದನ್ನು ಗುರುತಿಸಬೇಕು ಮತ್ತು ಆ ಸಮೀಕ್ಷೆಯನ್ನು ಮುಂದುವರಿಸಬೇಕು. ಇಲ್ಲಿ ಡಿಸೀಸ್ ಅನ್ನುವಂಥದ್ದು ಬರುತ್ತಲ್ಲ,
ಸೊ ಅದರ ಮೇಲೆ ತಾವು ಕ್ಲಿಕ್ ಮಾಡಿ ಅದನ್ನು ಸಮೀಕ್ಷೆನ ಮುಂದುವರಿಸಿ. ಯಾವ ಡಬಲ್ ಬರ್ತಾವಲ್ಲ, ಡಬಲ್ ಬಂದಾಗ ಸರಿಯಾದದ್ದು ಯಾವುದಿದೆ ನೋಡ್ಬೋದು. ಇಲ್ಲಿ 55 ಏಜ್ ಇದೆ, 27 ಏಜ್ ಇದೆ. ಸೊ ಆವಾಗ ಅದನ್ನು ನಾವು 55 ಏಜ್ ಅವ್ರಿಗೆ ಆಗಿಲ್ಲ, ರಿಯಾಲಿಟಿ 27 ಇದೆ. ಸೊ ಅದನ್ನು ಡಿಸೀಸ್ ಮಾಡಿ ನಮ್ಮ ಗಣತಿ ಸರ್ವೆಯನ್ನು ಮುಂದುವರಿಸ್ಬೋದು. ಸೊ ಇಲ್ಲೊಂದು ಗಮನಿಸ್ಬೋದು, ಒಂದು UHID ನಂಬರ್ ಲಿಸ್ಟ್ನಲ್ಲಿ 2 ಬಾರಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು 2 ಬಾರಿ ಬಂದಿದೆ. ಸೊ ಈ ರೀತಿ ಇದ್ದಾಗ ಒಂದು ಮನೆಯು ಒಂದಕ್ಕಿಂತ ಹೆಚ್ಚು RR ಸಂಖ್ಯೆಗಳಿಗೆ ಒಂದೇ UHID ರಚಿಸಿದಾಗ ಅದೇ UHID ಹಲವಾರು ಬಾರಿ ಕಾಣಿಸಿಕೊಳ್ಳುತ್ತೆ. ಆ ಗಣತಿದಾರರು ಯಾವುದೇ ಒಂದು UHIDಯನ್ನು ಆಯ್ಕೆ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕು. ಸಮೀಕ್ಷೆ ಪೂರ್ಣಗೊಂಡ ನಂತರ ರಿಪೀಟ್ ಆದ UHIDಗಳನ್ನು ಪ್ರದರ್ಶನ ಆಗೋದಿಲ್ಲ. ಇದನ್ನು ಗಮನಿಸಬೇಕು. ಇಲ್ಲಿ 2 ಬಂದವು, 3 ಬಂದವು, ಏನೂ ಬೇಕಾಗಿಲ್ಲ. ಒಂದು ಸಮೀಕ್ಷೆ ಆಯ್ತೇ ಇಲ್ಲೋ, ಸೊ ಆವಾಗ ಉಳಿದಂಥ ಎಲ್ಲ ಸೇಮ್ ಇರುವಂಥ UHID ತಾನೇ ಹೈಡ್ ಆಗ್ತಾವೆ, ಅವು ರಿಪೀಟ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಇದು ಒಂದು ನಮಗೆ ಕ್ಲಾರಿಫಿಕೇಷನ್ ಗೊತ್ತಾಗಬೇಕು. ಸೊ ನೆಕ್ಸ್ಟು ವಾರ್ನಿಂಗ್ ಅನ್ನುವಂಥದ್ದು. ಕನೆಕ್ಷನ್ ಎರರ್, ಫೇಲ್ ಟು ಕನೆಕ್ಟ್ ಟು 172.31.61.123.1433 ಕುಡ್ ನಾಟ್ ಕನೆಕ್ಟ್. ಈ ರೀತಿ ಒಂದು ಇಶ್ಯೂ ಬಂದಾಗ ದಯವಿಟ್ಟು ಇಲ್ಲಿ ನಾವು ಒಮ್ಮೆ ನಿಮ್ಮ ಮೊಬೈಲ್ ನೆಟ್ವರ್ಕ್ ಕನೆಕ್ಷನನ್ನು ಪರಿಶೀಲನೆ ಮಾಡ್ಕೋಬೇಕು. ಸೊ ನಮ್ಮ ನೆಟ್ವರ್ಕ್ ಏನಾದರೂ ಅಲ್ಲಿ ಎರರು ಇತ್ತು, ನೆಟ್ವರ್ಕ್ ಲೋ ಇತ್ತು, ಆವಾಗ ಈ ಒಂದು ವಾರ್ನಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ಬೋದು KYC ವೆರಿಫಿಕೇಷನ್. ಸೊ ಇಲ್ಲಿ KYC ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ 6 ವರ್ಷದ ಕೆಳಗಿನ ಮಕ್ಕಳಿಗೆ KYC ಮಾಡಲು KYC ಪೇಜ್ ತೋರಿಸ್ತೈತಿ. ಆವಾಗ ಏನು ಮಾಡಬೇಕು? 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ ಎಂಬ ಪ್ರಶ್ನೆಯನ್ನು ಹೌದು ಅಥವಾ ಇಲ್ಲ ಎಂದು ಕೇಳಲಾಗ್ತಾಯಿದೆ. ಯಾವಾಗ ನಾವು ಆ್ಯಡ್ ಮಾಡ್ತಾ ಇರ್ತೀವಲ್ಲ, ಒಂದು ಕುಟುಂಬದ ಸದಸ್ಯರನ್ನು ಆ್ಯಡ್ ಮಾಡುವಂಥ ಸಂದರ್ಭದಲ್ಲಿ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇದ್ದಾರೆ, ಆವಾಗ ಇಲ್ಲ ಅನ್ನುವಂಥದ್ದು ಹಾಕಬೇಕು. ಆಧಾರ್ ಕಾರ್ಡ್ ಇದೆಯೋ ಇಲ್ಲವೋ ಅಂದಾಗ ಇಲ್ಲ ಅಂತ ಆಯ್ಕೆ ಮಾಡಿಕೊಂಡಾಗ ಜನನ ಪ್ರಮಾಣ ಪತ್ರದ ಫೋಟೋ ಅಪ್ಲೋಡ್ ಮಾಡಿ ಸಮೀಕ್ಷೆಯನ್ನು ಮುಂದುವರಿಸಬೇಕಾಗತ್ತೆ. ಸೊ ಇದನ್ನು ಕೂಡ ಗಮನಿಸಬೇಕು. ಜನನ ಪ್ರಮಾಣ ಪತ್ರವನ್ನು ಅಲ್ಲಿ ಹಾಕಿ ಮುಂದುವರಿಸಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಕೇಳ್ಬೋದು, ಒಂದು ವೇಳೆ ಜನನ ಪತ್ರ ಇಲ್ಲದೆ ಹೋದರೆ ಏನು ಮಾಡೋದು ಅನ್ನುವಂಥದ್ದು. ಆವಾಗ ಸ್ವಯಂ ದೃಢೀಕರಣ ಅವರು ಇನ್ನೂ ಅಕಸ್ಮಾತಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಜನನ ಪ್ರಮಾಣ ಪತ್ರವನ್ನು ಹೊಂದಿರ್ತಾರೆ. ಸೊ ಇದಕ್ಕೆ ಇಲಾಖೆಯಿಂದ ಏನು ಕ್ಲಾರಿಫಿಕೇಷನ್ ಬರ್ತೈತೆ ನೋಡಿ ಮುಂದುವರಿಯೋಣ. ಸೊ ನೆಕ್ಸ್ಟು ಇಲ್ಲಿ ಗಮನಿಸ್ಬೋದು, ಇದು ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಫೈನಲ್ ಸಬ್ಮಿಷನ್ ಕೊಡ್ತಾ ಇರ್ತೀರಿ. ಸ್ವಯಂ ದೃಢೀಕರಣ ಪತ್ರವನ್ನು ಫೋಟೋ ಕೂಡ ಕ್ಯಾಪ್ಚ್ ಮಾಡಿ ಆವಾಗ ಸಬ್ಮಿಷನ್ ಫೇಲ್ಡ್ ಟು ಅನ್ನುವಂಥದ್ದು ಬರುತ್ತೆ, ಅಥೆಂಟಿಕೇಟ್. ಸೊ ಆವಾಗ ಈ ಸಮೀಕ್ಷೆಯನ್ನು ಮಾಡುವಾಗ ಈ ರೀತಿ ತೊಂದರೆ ತೆಗೆದುಕೊಂಡಾಗ ನಾವು ಸ್ವಲ್ಪ ಸಮಯದ ನಂತರ ಮತ್ತೆ ಮರುಪ್ರಯತ್ನ ಮಾಡಿದರೆ, ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೊಂದು ಇಶ್ಯೂಯಿಂದ ಆಗಿರ್ತೈತಿ. ಸೊ ಸ್ವಲ್ಪ ಸಮಯದ ನಂತರ ಮರುಪ್ರಯತ್ನ ಮಾಡಿದರೆ ಇದು ಓಕೆ ಆಗ್ತವೆ. ಸೊ ನೆಕ್ಸ್ಟ್ ಇಲ್ಲೊಂದು ಎರರ್ ಇದೆ, ಸರ್ವೇಯರ್ ನಾಟ್ ಫೌಂಡ್, ಕ್ರಿಯೇಟ್ ಯೂಸರ್ ಫಸ್ಟ್ ಅಂತ ಬರುತ್ತೆ. ಸೊ ಈ ರೀತಿ ತೋರಿದಾಗ ಮೊಬೈಲ್ ಸಂಖ್ಯೆ ನಮೂದಿಸಿದ ನಂತರ ಸರ್ವೇಯರ್ ನಾಟ್ ಫೌಂಡ್ ಅಂತ ಬಂದಾಗ ನಿಮ್ಮ ಮೊಬೈಲ್ ಸಂಖ್ಯೆಯು ವೈಟ್ ಲಿಸ್ಟ್ ಮಾಡಿಸಲು ಅಲ್ಲಿ ಸಂಬಂಧಿಸಿದ ತಹಶೀಲ್ದಾರನ್ನು ಸಂಪರ್ಕ ಮಾಡಿ. ನಾವು ಈಗಾಗಲೇ ಹೇಳಿದ್ದೀವಿ, ಯಾಕೆಂದರೆ ವೈಟ್ ಲಿಸ್ಟ್ ಆಗದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾವು ಕನ್ಫರ್ಮ್ ಮಾಡ್ಕೋಬೇಕು, ತಾವು ಸರ್ವೆ ಮಾಡಲಿಕ್ಕೆ ಅಧಿಕೃತ ಗಣತಿದಾರರಾಗಿ ಸಮೀಕ್ಷೆದಾರರಾಗಿ ಆಯ್ಕೆ ಆಗಿದ್ದೀರೋ ಇಲ್ಲೋ ಅನ್ನುವಂಥದ್ದನ್ನು ಸಂಬಂಧಿಸಿದ ತಹಶೀಲ್ದಾರ್ ಅವರನ್ನು ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ. ಇನ್ನು ಎರರ್, ಸರ್ವೆ ನಾಟ್ ವೈಟ್ ಲಿಸ್ಟೆಡ್ ಅನ್ನುವಂಥದ್ದು ಬಂದರೆ ಇದು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆ ವೈಟ್ ಲಿಸ್ಟ್ ಆಗಿದೆಯೇ ಇಲ್ಲವೋ ಎಂಬುದನ್ನು ಪರಿಶೀಲಿಸಿಕೊಂಡು ನಿಮ್ಮ ತಹಶೀಲ್ದಾರ್ ಅವರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಸೊ ಇಲ್ಲೊಂದು ಬಹುಮುಖ್ಯವಾಗಿ ನೋಡ್ಬೋದು, ಮಾಹಿತಿ ನೀಡುವ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿದಾಗ ಫೇಲ್ ಟು ಸೆಂಡ್ OTP ಎಂಬ ಎರರ್ ತೋರಿಸ್ತೈತಿ. ಸೊ ಆವಾಗ ರೀಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ OTP ಬರುವವರೆಗೆ ಸ್ವಲ್ಪ ತಾಳ್ಮೆಯಿಂದ ನಿರೀಕ್ಷೆ ಮಾಡಬೇಕು. ಹಾಗೆ ಮೊಬೈಲ್ ನೆಟ್ವರ್ಕನ್ನು ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕು. ಸೊ ಅಂದಾಗ ಇದು ಏನಾಗುತ್ತೆ, OTP ಬಂದು ವೆರಿಫೈ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲೊಂದು ವಾರ್ನಿಂಗ್ ಇದೆ, ಡೂಪ್ಲಿಕೇಟ್ ಲೋಕಲ್ ಆರ್ ಸರ್ವೆ ಫಾರ್ RC ಆಲ್ರೆಡಿ ಎಕ್ಸಿಸ್ಟ್ ಲೋಕ್ಯಾಲಿಟಿ, ಪ್ಲೀಸ್ ರೆಸ್ಯೂಮ್ ಇಟ್ ಫಾರ್ಮ್ ಡ್ಯಾಶ್ಬೋರ್ಡ್ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಎ ನ್ಯೂ ಒನ್ ಅನ್ನುವಂಥದ್ದು ಬರುತ್ತೆ. ಸೊ ರೇಷನ್ ಕಾರ್ಡ್ ನಂಬರನ್ನು ನಮೂದಿಸಿದಾಗ ಡೂಪ್ಲಿಕೇಟ್ ಲೋಕಲ್ ಎಂಬ ಎರರ್ ತೋರಿಸ್ತಾ ಇದೆ. ಹೌದು, ಇದು ಕೂಡ ಭಾಳಷ್ಟು ತೋರಿಸ್ತಾ ಇದೆ. ಸೊ ದಯವಿಟ್ಟು ಈಗಾಗಲೇ ಡ್ರಾಪ್ನಲ್ಲಿರುವಂಥ ಅಪ್ಲಿಕೇಶನನ್ನು ಮುಂದುವರಿಸಬೇಕು. ಅಂದರೆ ಡ್ರಾಪ್ನಲ್ಲಿ ಏನಾದರೂ ಆ ಕುಟುಂಬ ಇತ್ತಪ್ಪ ಅಂದರೆ ನಮ್ಮ 3ಕ್ಕಿಂತ ಹೆಚ್ಚು ಡ್ರಾಪ್ನಲ್ಲಿ ಇರುವಂತಿಲ್ಲ. ಸೊ ಹಾಗಾಗಿ ಆ ಡ್ರಾಪ್ ಕ್ಲಿಯರ್ ಮಾಡಿದ ನಂತರದಲ್ಲೇ ನಾವು ಮುಂದುವರಿಸಬೇಕು ಅನ್ನುವಂಥದ್ದು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲೊಂದು ನೋಡ್ಬೋದು, ವಾರ್ನಿಂಗ್, ನೋ ಡೇಟಾ ಫೌಂಡ್ ಫಾರ್ ದ ಗಿವನ್ ಏನೋ ಕ್ರೈಟೇರಿಯಾ ಅನ್ನುವಂಥದ್ದು ಬರುತ್ತೆ. ಸೊ ರೇಷನ್ ಕಾರ್ಡ್ ನಂಬರ್ ಹಾಕಿ ನಂತರ ನೋ ಡೇಟಾ ಫೌಂಡ್ ಫಾರ್ ದ ಗಿವನ್
ಕ್ರೈಟೇರಿಯಾ ಎಂಬ ಎರರ್ ತೋರಿಸ್ತೈತಿ. ಆವಾಗ ನಮೂದಿಸಿರುವಂಥ ರೇಷನ್ ಕಾರ್ಡ್ ನಂಬರ್ ಸರಿಯಾಗಿದೆಯೇ ಅಂತ ಪರಿಶೀಲನೆ ಮಾಡ್ಕೋಬೇಕು. ಯಾಕಂದರೆ ಒಮ್ಮೊಮ್ಮೆ ಅವರು ರೇಷನ್ ಕಾರ್ಡ್ನಲ್ಲಿ ನಂಬರ್ ಏನಾದರೂ ನೀವು ನಮೂದಿಸುವಾಗ ಅಲ್ಲಿರುವಂಥದ್ದನ್ನು ಕಂಪೇರ್ ಮಾಡಿಕೊಂಡು ಸರಿ ಇದೆಯಲ್ಲೋ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಏನು ಡೌಟ್ ಬರ್ಬೋದು, ಸಮೀಕ್ಷೆಯನ್ನು ನಡೆಸಲು ಗಣಿತದಾರರು ಆ್ಯಂಡ್ರಾಯ್ಡ್ ಆವೃತ್ತಿ 8.10 ಅಥವಾ ಅದಕ್ಕಿಂತ ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವಂಥ ಮೊಬೈಲ್ ಫೋನನ್ನು ಬಳಸಬೇಕು. ಸೊ ಈ ಹಿಂದೆಯೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಬೇಕಾದರೆ ತಾವು ಇನ್ನೊಮ್ಮೆ ನಾನು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಆ್ಯಂಡ್ರಾಯ್ಡ್ 8.10 ಐತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗಿ ತೋರಿಸ್ತೀನಿ. ಸೊ ತಾವೇನು ಮಾಡಬೇಕು, ತಮ್ಮ ಮೊಬೈಲ್ನಲ್ಲಿರುವಂಥ ಸೆಟ್ಟಿಂಗ್ ಹೋಗಿ ಇಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ. ಸೊ ಈ ಅಬೌಟ್ ಫೋನಲ್ಲಿ ತಾವು ನೋಡ್ಬೋದು ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಇಲ್ಲಿ ತಮ್ಮ ಆ್ಯಂಡ್ರಾಯ್ಡ್ ವರ್ಸನ್ ಸ್ಪಷ್ಟವಾಗಿ ಕಾಣುತ್ತೆ. ಸೊ ಅಬೌವ್ 8.1 ಇತ್ತಂದರೆ ನಮಗೆ ಸಮೀಕ್ಷೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ಇರದೇ ಇದ್ದರೆ ತಮ್ಮ ಮೊಬೈಲನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಥವಾ ಬದಲಾಯಿಸ್ಕೊಳ್ಳಿ. ಸೊ ನೆಕ್ಸ್ಟು APKಯ ಹಳೆಯ ಆವೃತ್ತಿಯನ್ನು ಅನ್ಇನ್ಸ್ಟಾಲ್ ಮತ್ತು ಹೊಸ ಆವೃತ್ತಿಯನ್ನು ಇನ್ಸ್ಟಾಲ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಕೆಲವೊಮ್ಮೆ ತಮಗೆ ಪ್ರಾಬ್ಲಮ್ ಆಗ್ತಿರ್ಬೋದು. ಅದಕ್ಕೂ ಕೂಡ ಸಮೀಕ್ಷೆ ಮೊಬೈಲ್ APK ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಅಥವಾ ನವೀಕರಣಕ್ಕಾಗಿ ದಯವಿಟ್ಟು DPMಗಳನ್ನು, ನಿಮ್ಮ ಜಿಲ್ಲೆಯ DPMಗಳನ್ನು ಸಂಪರ್ಕ ಮಾಡಬೇಕು ಅಥವಾ ನಿಮ್ಮ ನೋಡಲ್ ಆಫೀಸರ್ ಮೇಲ್ವಿಚಾರಕರಿಗೆ ಈ ಮಾಹಿತಿಯನ್ನು ತಿಳಿಸಿ. ಯಾಕೆಂದರೆ ಕೆಲವರಿಗೆ ನಮ್ಮ ಇನ್ಸ್ಟಾಲ್ನೇ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಬರ್ತದೆ. ಸೊ ಆವಾಗ APK ಹಳೆಯ ಆವೃತ್ತಿಯನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಮತ್ತು ಹೊಸ ಆವೃತ್ತಿಯನ್ನು ಇನ್ಸ್ಟಾಲ್ ಮಾಡಿ. ಅಕಸ್ಮಾತ್ ಇದು ಏನಾದರೂ ತಮಗೆ ಸಮಸ್ಯೆ ಆದರೆ ತಮ್ಮ DPMಗಳನ್ನು ಸಂಪರ್ಕ ಮಾಡಿ. ಸಮೀಕ್ಷೆಯ ಸಮಯದಲ್ಲಿ ಸಮೀಕ್ಷೆದಾರರು ಜಾತಿ ಪ್ರಮಾಣ ಪತ್ರಗಳನ್ನು ಯಾವತ್ತಿಗೂ ಕೂಡ ಕೇಳಬಾರ್ದು. ಅವರು ಯಾವ ಜಾತಿ ಹೇಳ್ತಾರೆ ಅದನ್ನು ತಾವು ನಮೂದಿಸಬೇಕು. ದಯವಿಟ್ಟು ಇದೊಂದು ಗಮನಿಸಬೇಕು. ಸೊ ನೆಕ್ಸ್ಟ್ ತಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲಿ ಇನ್ನೊಂದು ಹೆಲ್ಪ್ಲೈನ್ ನಂಬರ್ ಇದೆ, 8050770004 8050770004 ಇದಕ್ಕೆ ಸಂಪರ್ಕ ಮಾಡ್ಬೋದು. ಜೊತೆಗೆ ವೆಬ್ಸೈಟ್ ಅಡ್ರೆಸ್ಸು ಕೂಡ ಇಲ್ಲಿಯೂ ಕೂಡ ತಾವು ಸಂಪರ್ಕ ಮಾಡ್ಬೋದು. ಹಾಗೆ ಇನ್ನೊಂದು ಇಶ್ಯೂ ಏನಪ್ಪ ಅಂತಂದ್ರೆ ಲಾಗಿನ್ ಅಥವಾ ಬಳಿಕ ನೋ UHID ಅಂತ ತೋರಿಸ್ತಾ ಇದೆ. ಹೌದು, ಇವತ್ತು ಭಾಳಷ್ಟು ಲಾಗಿನ್ ಆದ ನಂತರದಲ್ಲಿ ನೋ UHID ಅಂತ ತೋರಿಸ್ತಾ ಇದೆ. ಸೊ ಇವಾಗ UHID ಇಲ್ಲದಿದ್ದರೆ ಗಣತಿದಾರರು ನಿಗದಿಪಡಿಸಿದ ಗಣತಿದಾರರ ಬ್ಲಾಕ್ನ ಜಿಯೋಫೆನ್ಸ್ ಅಂದರೆ ಜಿಯೋಫೆನ್ಸ್ ಅನ್ನುವಂಥ ಸುತ್ತುವರೆದ ಏನು ನಮ್ಮದು ಈಗ ತಾವು ಪೃಥ ಆ್ಯಪಲ್ಲಿ ತಮಗೇನು ಲೊಕೇಟ್ ಆಗಿದೆ ತಮ್ಮ ಏರಿಯಾ, ಸೊ ಅದರಲ್ಲಿನ ಯಾವುದೇ ಮನೆಯನ್ನು ಸಮೀಕ್ಷೆ ನೀವು ಮಾಡ್ಬೋದು. ಅಂದರೆ ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಿಮ್ಮ ಒಂದು ಪೃಥ ಆ್ಯಪ್ನಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇರುವಂಥ ಆ ಕುಟುಂಬಗಳಿಗೆ ತಾವು ಅಲ್ಲಿ ಹೋಗಿ ಅಲ್ಲಿ ಏನಾದರೂ ನೋ UHID ತೋರಿಸ್ತಾ ಇದ್ದರೂ ಕೂಡ ಆ ಕುಟುಂಬಕ್ಕೆ ಹೋಗಿ ನೀವು UHID ಹಾಕಿ ನೋ UHID ಹಾಕಿ ಜನರೇಟ್ UHID ಮಾಡಿ ತಮ್ಮ ಸಮೀಕ್ಷೆಯನ್ನು ಮಾಡ್ಬೋದು. ಸೊ ಇದಿಷ್ಟು ಇದೀಗ ತಾನೇ ಮಾನ್ಯ ಏನು ಹಿಂದುಳಿದ ವರ್ಗಗಳ ಆಯೋಗ ಏನು ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಮೇಡಮ್ ಅವರು ಭಾಳ ಇದನ್ನು ಬಗ್ಗೆ ಡಿಟೇಲ್ ಆಗಿ ಕಳಿಸಿದ್ದಾರೆ. ಎಲ್ಲರೂ ಈ ಮಾಹಿತಿಯನ್ನು ಓದಿ ಅರ್ಥೈಸಿಕೊಂಡು ತಮ್ಮ ಗಣತಿ ಕಾರ್ಯವನ್ನು ಏನು ನಿರಾಳವಾಗಿ ಯಾವುದೇ ಸಮಸ್ಯೆ ಇಲ್ಲದೇ ಮಾಡಲು ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೀನಿ. ಆಲಿಸಿದ ಸರ್ವರಿಗೂ ಕೂಡ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಒಂದು DPMಗಳನ್ನಾಗಲಿ ಅಥವಾ ತಮ್ಮ ಮೇಲ್ವಿಚಾರಕರನ್ನು ತಮಗೇನೇ ಡೌಟ್ಗಳಿದ್ದರೂ ಕೂಡ ಪರಿಹಾರ ಕಂಡುಕೊಳ್ಳಿ. ಇದು ಈ ಒಂದು ಈ ಇಲಾಖೆ ಕಳುಹಿಸಿರುವಂಥ ಒಂದು ಮಾಹಿತಿಯಲ್ಲಿರುವಂಥ ಅಂಶವನ್ನು ತಿಳಿಸಿದ್ದೇನೆ. ಮತ್ತೆ ಏನಾದರೂ ತಮಗೆ ಡೌಟ್ಗಳಿದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ವಿಡಿಯೋ ರೂಪದಲ್ಲಿ ಸ್ಪಷ್ಟವಾಗಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇದುವರೆಗೂ ನಮ್ಮ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬೆಂಬಲ ನೀಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.